ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ ನೋಡಿ, ಇದು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನವು ಕುಮಾರಸ್ವಾಮಿ ಬಡಾವಣೆಯಲ್ಲಿ ಬರುತ್ತದೆ. ಕುಮಾರಸ್ವಾಮಿ ಬಡಾವಣೆಯ ಪಕ್ಕದಲ್ಲಿ ಶ್ರೀ ದಯಾನಂದ ಸಾಗರ ಒಂದು ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ ಪಕ್ಕದಲ್ಲಿ ಈ ಒಂದು ಬೆಟ್ಟದ ರೀತಿಯಲ್ಲಿ ಇದೆ. ಈ ಒಂದು ಬೆಟ್ಟದ ಆ ಒಂದು ಮೇಲ್ಭಾಗದಲ್ಲಿ ಸುಮಾರು 10ರಿಂದ 12 ದೇವಸ್ಥಾನಗಳು ಒಟ್ಟಿಗೆ ಒಂದೇ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ, ಒಂದು 10 ಹೆಜ್ಜೆ ಹಾಕಿದ್ರೆ ಒಂದು ದೇವಸ್ಥಾನ, 5 ಹೆಜ್ಜೆ ಹಾಕಿದರೆ ಇನ್ನೊಂದು ದೇವಸ್ಥಾನ, ಎಡಗಡೆ ನೋಡಿದ್ರು ದೇವಸ್ಥಾನ, ಬಲಗಡೆ ನೋಡಿದ್ರು ದೇವಸ್ಥಾನ, ಎತ್ತ ನೋಡಿದ್ರು ದೇವಸ್ಥಾನಗಳ ಸುಮಾರು ಯಾವ ರೀತಿ ಇದೆ ಅಂದರೆ ಸ್ವರ್ಗದ ವಾತಾವರಣವನ್ನೇ ಅಲ್ಲಿ ನೆಲೆಸಿದೆ ಸ್ನೇಹಿತರೆ. ಎಲ್ಲಿ ನೋಡಿದ್ರು ದೇವಸ್ಥಾನ. ಒಂದು ಅದ್ಭುತವಾದ ಒಂದು ಅನುಭವವನ್ನು ನಾವು ಪಡೀಬೋದು ಸ್ನೇಹಿತರೆ. ಅಲ್ಲಿ ಹೋದರೆ ಯಾರಾದರೂ ಅಕ್ಕಪಕ್ಕದಲ್ಲಿ ಇರೋರು ಕೂಡ ಅಲ್ಲಿ ಬಂದು ದೇವಸ್ಥಾನವನ್ನು ನೋಡಿ ಭೇಟಿ ಮಾಡಿ ಎಲ್ಲರ ದೇವರ ದರ್ಶನ ಭಾಗ್ಯವನ್ನು ಪಡ್ಕೋಬೋದು ಸ್ನೇಹಿತರೆ. ಜೀವನದಲ್ಲಿ ಎಷ್ಟೋ ಕಷ್ಟಗಳಿರ್ತವೆ, ಎಷ್ಟೋ ಕೆಲಸಗಳಿರ್ತವೆ. ಬ್ಯುಸಿಯಾದ ಒಂದು ಲೈಫಲ್ಲಿ ಒಂದಷ್ಟು ದೇವರಿಗಂತ ಮೀಸಲಿಡೋದಕ್ಕೆ ಮನುಷ್ಯನಿಗೆ ಸಾಕಾಗ್ತಾ ಇಲ್ಲ ಸ್ನೇಹಿತರೆ. ಸಾಯುವಾಗ ನಾವು ಏನು ಹೊತ್ಕೊಂಡು ಹೋಗೋದಿಲ್ಲ ಸ್ನೇಹಿತರೆ. ಎಷ್ಟು ಸಂಪಾದನೆ ಮಾಡಿದ್ರೂ ಮನುಷ್ಯನ ಆಸೆಗೆ ಅನ್ನೋದು ಮಿತಿಯೇ ಇರೋದಿಲ್ಲ. ಎಷ್ಟು ಸಂಪಾದನೆ ಮಾಡಿದರೂ ಕೂಡ ನಮಗೆ ಒಂದು ಶಾಂತಿ, ನೆಮ್ಮದಿ, ಮನಸ್ಸಿಗೆ ಒಂದು ನೆಮ್ಮದಿ ಸಿಗೋದು ಅಂದರೆ ಅದು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡ್ಕೊಂಡು ಆ ಒಂದು ದೇವಸ್ಥಾನದ ಅಂಗಳದಲ್ಲಿ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡ್ರೆ ಅಲ್ಲಿ ಸಿಗುವಂಥ ಒಂದು ನೆಮ್ಮದಿ, ಸುಖ, ಶಾಂತಿ ನೀವು ಎಷ್ಟು ಸಂಪಾದನೆ ಮಾಡಿದರೂ ಕೂಡ, ಎಷ್ಟು ದುಡ್ಡಿದ್ರೂ ಕೂಡ ಆ ಒಂದು ರೀತಿಯ ಒಂದು ಅನುಭವ, ಆ ರೀತಿಯ ಒಂದು ಸುಖದ ಒಂದು ವಾತಾವರಣ, ಸುಖದ ನೆಮ್ಮದಿ ಜೀವನ ಅನ್ನೋದು ಬೇರೆ ಎಲ್ಲೂ ಸಿಗೋದಿಲ್ಲ ಸ್ನೇಹಿತರೆ. ಅದು ದೇವರ ದರ್ಶನ ಪಡೆದ ಮೇಲೆ ಆ ದೇವಸ್ಥಾನದ ಒಳಗಡೆ ಸಿಗುವಂಥ ಒಂದು ನೆಮ್ಮದಿ, ಸುಖ ಅನ್ನೋದು. ಸ್ನೇಹಿತರೆ ನೋಡಿ, ಇಲ್ಲಿ ಒಳಗಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಒಳಗಡೆ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ, ಆ ಕೆಳಗಡೆ ನೋಡು ಟೈಲ್ಸ್ ಹಾಕಿದ್ದಾರೆ. ಅದು ಎಷ್ಟು ನೈಸ್ ಆಗಿದೆ, ಎಷ್ಟು ಸುಂದರವಾಗಿದೆ ನೋಡೋದಕ್ಕೆ. ನೋಡಿ, ಆ ಬಣ್ಣ ಹಚ್ಚಿಬಿಟ್ಟು ಆ ಒಂದು ದೇವಸ್ಥಾನಕ್ಕೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ತಡವಾಗಿ ಬಂದಿರುವ ಕಾರಣದಿಂದ ಆ ಒಂದು ದೇವಸ್ಥಾನದ ಒಳಗಡೆ ಬಾಗಿಲನ್ನು ಮುಚ್ಚಾಗಿದೆ ಸ್ನೇಹಿತರೆ. ಇನ್ನೊಂದು ಸಲ ಯಾವತ್ತಾದ್ರೂ ಬಂದು ದರ್ಶನ ಪಡ್ಕೊಳ್ಳೋಣ. ನೋಡಿ, ಆ ಬಣ್ಣ ಎಷ್ಟು ಸುಂದರವಾಗಿ ಹಚ್ಚಿದ್ದಾರೆ ಅಂದರೆ ಆ ಒಂದು ದೇವಸ್ಥಾನಕ್ಕೆ ನೋಡೋದಕ್ಕೆ 2 ಕಣ್ಣು ಸಾಲದು ಸ್ನೇಹಿತರೆ. ಒಂದು ಸ್ವರ್ಗ ಇದ್ದಂಗಿದೆ ನೋಡಿ. ಎಷ್ಟು ನೋಡಿದ್ರೂ ಪದೇ ಪದೇ ನೋಡ್ಬೇಕು ಅನ್ನಿಸ್ತಾ ಇದೆ. ಆ ರೀತಿ ಇದೆ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಿ. ಆ ಒಂದು ಅಯ್ಯಪ್ಪ ಸ್ವಾಮಿ ಸನ್ನಿಧಿಯನ್ನು ನೋಡೋದಕ್ಕೆ 2 ಕಣ್ಣು ಸಾಲದು ಸ್ನೇಹಿತರೆ. ನೋಡಿ, ಆ ದೇವಸ್ಥಾನದ ಆಚೆಗಡೆ ನೋಡಿ ಮೆಟ್ಲು, ಆ ಮೆಟ್ಲು ಹತ್ತು ಹೋದರೆ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಪಡ್ಕೋಬೋದು. ಆ ದೇವಸ್ಥಾನದ ಪಕ್ಕದಲ್ಲಿ ನೋಡಿ ಒಂದು ಸುಂದರವಾದ ಒಂದು ತೋಟವನ್ನು ನಿರ್ಮಾಣ ಮಾಡಲಾಗಿದೆ. ವಿವಿಧ ರೀತಿಯ ಒಂದು ಗಿಡ ಸಸ್ಯಗಳನ್ನು ನೆಟ್ಟಿ ಒಂದು ಬೃಂದಾವನದಂತೆ ಅಲ್ಲಿ ಒಂದು ವಾತಾವರಣವನ್ನು ನಾವು ಕಾಣ್ಬೋದು ಸ್ನೇಹಿತರೆ. ನೋಡಿ, ಎಲ್ಲಿ ನೋಡಿದ್ರೂ ದೇವಸ್ಥಾನ, ಯಾವ ಕಡೆ ತಿರುಗಿದ್ರೂ ದೇವಸ್ಥಾನ. ನೋಡಿ, ಮರಗಳು ಎಷ್ಟು ಸುಂದರವಾಗಿದೆ ನೋಡಿ. ಆ ಒಂದು ಹೇಳೋದಕ್ಕೆ ಒಂದು ಬೃಂದಾವನದ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ. ನೋಡಿ, ಹಚ್ಚ ಹಸಿರಾಗಿರುವಂಥ ಒಂದು ವಾತಾವರಣವನ್ನು ನಾವು ನೋಡ್ಬೋದು ಸ್ನೇಹಿತರೆ. ನೋಡಿ, ಎಲ್ಲಿ ನೋಡಿದ್ರೂ ಗಿಡಗಳೇ, ಎಲ್ಲಿ ನೋಡಿದ್ರೂ ಮರಗಳೇ. ಆ ಒಂದು ಬೆಟ್ಟದ ಒಂದು ಪರಿಮಿತಿ ಏನಿದೆಯೋ ಆ ಒಂದು ಸುತ್ತ ಆ ಒಂದು ಕಾಂಪೌಂಡ್ ಇದೆಯಲ್ಲ, ಆ ಒಳಗಡೆ ಎಲ್ಲಿ ನೋಡಿದ್ರೂ ಗಿಡಗಳೇ, ಎಲ್ಲಿ ನೋಡಿದ್ರೂ ಮರಗಳೇ. ಆ ಒಂದು ವಾತಾವರಣದಲ್ಲಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಲಾಗಿದೆ ಸ್ನೇಹಿತರೆ. ಸ್ವರ್ಗವನ್ನೇ ಮರೆಸುವಂಥ ಒಂದು ವಾತಾವರಣ. ಎಷ್ಟು ಬಾರಿ ನೋಡಿದ್ರೂ ನೋಡ್ತಾನೇ ಇರಬೇಕು ಅನಿಸುತ್ತೆ ಸ್ನೇಹಿತರೆ. ನಮಗೇನಾದರೂ ಒಂದು ಸ್ವಲ್ಪ ಬೇಜಾರಾದಾಗ, ಮನಸ್ಸು ಸರಿ ಇಲ್ಲದೆ ಇರುವಾಗ ಆ ಒಂದು 10 ನಿಮಿಷ ಅಲ್ಲ ಅರ್ಧ ಗಂಟೆ ಬಿಡುವು ಮಾಡ್ಕೊಂಡು ಬಂದು ಆ ಒಂದು ಕುಮಾರಸ್ವಾಮಿ ಬಡಾವಣೆಯಲ್ಲಿ ಇರ್ತಕ್ಕಂಥ ಒಂದು ಬೆಟ್ಟದ ಮೇಲೆ ಇರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಬಂದುಬಿಟ್ಟು ದೇವರ ದರ್ಶನವನ್ನು ಪಡ್ಕೊಂಡು ಅಲ್ಲಿ ಒಂದು 10 ನಿಮಿಷನ ಅರ್ಧ ಗಂಟೆನ ಕಾಲ ಕಳೆದ್ರೆ ನಮಗೆ ಮನಸ್ಸಿನಲ್ಲಿ ಇರುವಂಥ ಒಂದು ಭಾರ ಏನೇನಿರ್ತವೆ, ಒಂದು ಕಲ್ಮಶಗಳು, ಈ ಐಹಿಕ ಪ್ರಪಂಚಕ್ಕೆ ಸಂಬಂಧಿಸಿದ ಎಲ್ಲ ಕಲ್ಮಶಗಳನ್ನು ಮರೆತುಬಿಟ್ಟು ಆ ಒಂದು ದೇವರ ಸನ್ನಿಧಿಯಲ್ಲಿ ಬಂದುಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ಒಂದು 10 ನಿಮಿಷನೋ ಅವರ ಸಮಯ ಎಷ್ಟು ಸಿಗುತ್ತೋ ಅಷ್ಟು ಸಮಯ ಕೂಡ ಆ ಒಂದು ದೇವರ ದರ್ಶನ ಪಡ್ಕೊಂಡು ಆ ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿ ಆ ಒಂದು ಸಮಯವನ್ನು ಕಳೆದರೆ ನಮಗೆ ನೆಮ್ಮದಿ, ಮನಃಶಾಂತಿ ಸಿಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ರಚ್ಚೆಕಟ್ಟೆ ಪಕ್ಕದಲ್ಲಿ ಎಷ್ಟೊಂದು ದೇವರ ವಿಗ್ರಹಗಳಿದ್ದಾವೆ. ವಿಧ ವಿಧವಾದ ಒಂದು ದೇವರ ವಿಗ್ರಹಗಳನ್ನು ಸಾಲಾಗಿ ಕೆತ್ತನೆ ಮಾಡಲಾಗಿದೆ ಸ್ನೇಹಿತರೆ. ನೋಡಿ, ಎಲ್ಲ ದರ್ಶನ ಪಡ್ಕೋಬೋದು. ನೋಡಿ, ಅಲ್ಲಿ ಮುಂದೆ ಇನ್ನೊಂದು ದೇವಸ್ಥಾನವನ್ನು ನಾವು ನೋಡ್ಬೋದು ಸ್ನೇಹಿತರೆ. ನೋಡಿ, ಇನ್ನು ಎಲ್ಲೂ ನೋಡಿದ್ರೂ ಗಿಡಗಳೇ, ಎಲ್ಲಿ ನೋಡಿದ್ರೂ ಮರಗಳೇ. ನೋಡಿ, ಅಲ್ಲೊಂದು ಬೋರ್ಡ್ ಆಗಿದೆ,
ಈ ಒಂದು ವಾತಾವರಣವನ್ನು, ಈ ಒಂದು ಜಾಗವನ್ನು ಸ್ವಚ್ಛವಾಗಿ ಇಡಿ ಅಂತ ನೋಡು. ಅಶ್ವತ್ಥ ಕಟ್ಟೆ ಸೇವಾ ಸಮಿತಿ ಅಂತ ಒಂದು ಬೋರ್ಡ್ ಕೂಡ ಹಾಕಲಾಗಿದೆ ನೋಡು. ದೊಡ್ಡದಾದ ಒಂದು ಅಶ್ವತ್ಥ ಮರ ಇದೆ. ಆ ಅಶ್ವತ್ಥ ಮರದ ಸುತ್ತ ಕೂಡ ಒಂದು ಫೆನ್ಸಿಂಗ್ ರೀತಿಯಲ್ಲಿ ಒಂದು ಕಬ್ಬಿಣದಿಂದ ಮಾಡಿರ್ತಕ್ಕ ಒಂದು ಕಾಂಪೌಂಡ್ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ನೋಡುವ ಒಂದು ದೇವಸ್ಥಾನ ಕಾಣ್ತಾ ಇದೆ. ರಾಜ ಗೋಪುರ ನೋಡಿ ಎಷ್ಟು ಸುಂದರವಾಗಿ ಬಣ್ಣವನ್ನು ಹಚ್ಚಿಬಿಟ್ಟು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂದರೆ ನೋಡಿ. ಅಲ್ಲಿ ಒಂದು ಫೆನ್ಸಿಂಗ್ ರೀತಿಯಲ್ಲಿ ಒಂದು ಕಾಂಪೌಂಡ್ ಅನ್ನು ಹಾಕಲಾಗಿದೆ ಅಶ್ವತ್ಥ ಮರಕ್ಕೆ. ನೋಡಿ ಇಲ್ಲಿ ಒಂದು ದೇವಸ್ಥಾನ ಇದೆ. ಈ ಒಂದು ಯಾವ ದೇವಸ್ಥಾನ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡೋಣ. ನೋಡಿ ಅದು ಯಾವುದಂದ್ರೆ ಯಾವುದು ಆ ದೇವಸ್ಥಾನ ನೋಡಿ, ಶ್ರೀ ಉದ್ಭವ ಕುಮಾರಸ್ವಾಮಿ ದೇವಸ್ಥಾನ ಅಂತ ನೋಡಿ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾಮಫಲಕವನ್ನು ಎಷ್ಟು ಅದ್ಭುತವಾಗಿ ಮಾಡಲಾಗಿದೆ. ಒಳಗಡೆ ಹೋಗೋಣ ನೋಡು. ಅಲ್ಲಿ ಒಳಗಡೆ ಏನೋ ಒಂದು ಕೆಲಸ ನಡೀತಾ ಇದೆ. ಏನೋ ಒಂದು ಪೇಂಟಿಂಗ್ ಸಂಬಂಧಿಸಿದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡೋ ಒಂದು ಜನ ಕೂಡ ಇದ್ದಾರೆ ನೋಡಿ ಸ್ನೇಹಿತರೆ, ನೋಡ್ಬೋದು. ಅಲ್ಲಿ ಮೆಟ್ಲುಗಳಿದ್ದಾವೆ. ಆ ಮೆಟ್ಲುಗಳನ್ನು ಹತ್ಕೊಂಡು ಮೇಲೆ ಹೋಗೋಣ. ಅಲ್ಲಿ ಮೇಲೆ ಹೋಗ್ಬಿಟ್ಟು ದೇವರ ದರ್ಶನವನ್ನು ಪಡ್ಕೊಳ್ಳೋಣ. ತಡವಾಗಿ ಹೋಗಿರುವ ಕಾರಣದಿಂದ ಅಲ್ಲಿ ಒಳಗಡೆ ಬಾಗಿಲು ಮುಚ್ಚಿದೆಯಾ ಇಲ್ಲಿ ತೆರೀದೆಯಾ ಅಂತ ಗೊತ್ತಾಗೋದಿಲ್ಲ. ಒಳಗಡೆ ಹೋಗಿದರೆ ಗೊತ್ತಾಗುತ್ತೆ. ಅಲ್ಲಿ ನೋಡಿ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬರು ಇದ್ದಾರೆ ನೋಡಿ ಅಲ್ಲಿ. ಒಳಗಡೆ ನೋಡಿ ದೇವಸ್ಥಾನದ ಒಳಗಡೆ ಅಲ್ಲಿ ಏನೋ ಇದೆ, ಕೆಲಸ ನಡೀತಾ ಇದೆ, ಪೇಂಟಿಂಗ್ ಕೆಲಸ ನಡೀತಾ ಇದೆ. ಒಳಗಡೆ ಹೋಗೋಣ ನೋಡಿ. ಒಂದು ಬೋರ್ಡ್ ಹಾಕಿದ್ದಾರೆ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಂತ ಏನೋ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ. ಅಲ್ಲಿ ದೇವಸ್ಥಾನದ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಒಂದು ದೇವರಿಗೆ ಸಂಬಂಧಿಸಿದ ಒಂದು ವಿಗ್ರಹಗಳಿದ್ದಾವೆ. ಒಳಗಡೆ ಅದೇ ರೀತಿ ಹೋಗೋಣ. ಏನಿದೆ ಅಲ್ಲಿ ನೋಡಿ ಯಾವುದೋ ಒಂದು ವಿಗ್ರಹ ಕಾಣ್ತಾ ಇದೆ. ವಿಧವಾದಂಥ ಒಂದು ವಿಗ್ರಹಗಳು. ಒಂದು ನೋಡಿ ಧ್ವಜಸ್ತಂಭವನ್ನು ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಸುಂದರವಾದ ಒಂದು ಧ್ವಜಸ್ತಂಭ. ನೋಡಿ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಒಳಗಡೆ ಹೋಗ್ಬಿಟ್ಟು ನೋಡೋಣ. ಅಲ್ಲಿ ವಿಧವಾದಂಥ ನಾಮಫಲಗಳನ್ನು ದಾನಿಗಳಿರ್ತಾರಲ್ಲ, ಆ ಒಂದು ದೇವಸ್ಥಾನಕ್ಕೆ ದಾನ ಮಾಡಿರ್ತಾರೆ ದೇಣಿಗೆ, ಅವರ ಹೆಸರನ್ನು ಆ ನಾಮಫಲಕದಲ್ಲಿ ಕೆತ್ತಲಾಗಿದೆ. ನೋಡಿ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಯಾರಿದ್ದಾರೆ, ಯಾರು ಇಲ್ಲ ಅನಿಸುತ್ತೆ. ಅಲ್ಲಿ ನೋಡಿ ದೇವರಿಗೆ ಸಂಬಂಧಿಸಿದ ವಿಧವಾದ ಒಂದು ಫೋಟೋಗಳನ್ನು ಅಲ್ಲಿ ಹಾಕಲಾಗಿದೆ. ನೋಡಿ ದೇವರ ದರ್ಶನ ಪಡ್ಕೋಬೋದು. ಸದ್ಯಕ್ಕೆ ನನ್ನ ಅದೃಷ್ಟ